ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮಕರ ರಾಶಿಯವರಿಗೆ ಜೂನ್ ತಿಂಗಳು ಯಾವ ರೀತಿ ಇರುತ್ತೆ ಅಂತೇಳಿ ನಾನು ತಿಳಿಸ್ಕೊಡ್ತೇನೆ. ಪ್ರಮುಖ ಮಕರ ರಾಶಿಯವರು 7.5 ವರ್ಷಗಳಿಂದ ವನವಾಸ, ಅಜ್ಞಾತವಾಸಗಳು, ನಾನಾ ರೀತಿ ಸಮಸ್ಯೆಗಳನ್ನು ಅನುಭವಿಸ್ಬಿಟ್ಟಿದ್ರಿ. ಆದರೆ 7.5 ಮುಕ್ತಾಯವಾಗಿ 1 ವರ್ಷ ಆಗಿದೆ. ಆದರೂ ಕೂಡ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ, ಜೀವನದಲ್ಲಿ ನೆಮ್ಮದಿ ಸಿಗ್ತಾ ಇಲ್ಲ. ಇನ್ನೊಂದಷ್ಟು ವಿಚಾರದಲ್ಲಿ ಫ್ರೀ ಆಗಿದೆ ಮೈಂಡ್ಸೆಟ್ಟು. ಯಥೇಚ್ಛವಾಗಿ ಲಾಭವನ್ನು ನೋಡೋಣ ಅಂತ ಹೇಳಿದ್ರು ಕೂಡ ಲಾಭಕಾರಕವಾಗಿಲ್ಲ ಜೀವನ. ಯಾವ ರೀತಿ ನಡೆಸ್ಕೊಂಡು ಹೋಗೋದು, ಮುಂದೆ ಯಾವ ರೀತಿ ಲಾಭ ನೋಡ್ತೀನಿ, ಯಾವಾಗ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿ ಆರೋಗ್ಯದಲ್ಲಿ ಯಥೇಚ್ಛವಾಗಿ ಅಭಿವೃದ್ಧಿ ಆಗತ್ತೆ, ವೃದ್ಧಿ ಆಗತ್ತೆ ಅಂತ ಕನಸನ್ನು ಹತ್ಕೊಂಡಿರ್ತಾರೋ ಅಂಥವ್ರಿಗೆ ಶುಭ ಸುದ್ದಿ. ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಈ ತಿಂಗಳಿಂದಲೇ ಜಾಕ್ಪಾಟ್ ಹೊಡಿತಾ ಇದೆ, ಅದೃಷ್ಟ ಹೊಡಿತಾ ಇದೆ. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ನಿಮಗೆ ಗುರುಬಲ ಬಂದಿರತಕ್ಕಂಥದ್ದು. ಗುರು ಮಿಥುನದಿಂದ ಕಟಕಕ್ಕೆ ಸಂಚಾರ ಮಾಡಿದ್ದಾನೆ ಜೂನ್ 1ನೇ ತಾರೀಕು. ಅಕ್ಟೋಬರ್ 30ನೇ ತಾರೀಕು ಕಟಕದಲ್ಲಿ ಸ್ಥಿತನಾಗಿರತಕ್ಕಂಥದ್ದು. ಅಲ್ಲಿವರೆಗೂ ಕೂಡ ನಿಮಗೆ ಸಪ್ತಮ ಸ್ಥಾನದಲ್ಲಿ ಬರ್ತಾನೆ ಗುರು. ಶುಭ, ಲಾಭ, ಅಭಿವೃದ್ಧಿ. ಯಾವ ಅಭಿವೃದ್ಧಿ ಅಪೇಕ್ಷೆಯಲ್ಲಿದ್ರಿ, ಯಾವ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರಲಿ ಅಂತ ಮನಸ್ಸಲ್ಲಿ ತುಂಬ ದಿನಗಳಿಂದ ಕೊರಗ್ತಾ ಇದ್ರಿ, ಆ ಎಲ್ಲ ಕೊರಗು ನೀಗುತ್ತೆ. ಅಭಿವೃದ್ಧಿಯನ್ನು, ಮನಸ್ಸಿನ ಎಲ್ಲ ಅಭಿಲಾಷೆಯನ್ನು ಈಡೇರಿಸ್ಕೊಳ್ತೀರಿ. ಪ್ರಮುಖವಾಗಿ ಯಾರು ಮದುವೆ ಸೆಟ್ ಆಗ್ತಾರೆ ಅಂತ ಒದ್ದಾಡ್ತಿದ್ದೀರಿ, ಅವರಿಗೆ ಮದುವೆ ಸೆಟ್ ಆಗುತ್ತೆ. ಯಾರ ಕೆಲಸ ಕಾರ್ಯದಲ್ಲಿ ತುಂಬ ವಿಳಂಬವಾಗ್ತಾ ಇದೆ, ಗ್ರೇಸ್ ಅಥವಾ ಒಂದು ಪ್ರಮೋಷನ್ ಸಿಗ್ತಾ ಇಲ್ಲ, ಸ್ಯಾಲರಿ ಇಂಕ್ರಿಮೆಂಟ್ ಆಗ್ತಾ ಇಲ್ಲ ಅಂತ ಒದ್ದಾಡ್ತಿದ್ದೀರಿ, ಅಂಥವ್ರು ಕೂಡ ಆ ಎಲ್ಲ ವಿಚಾರದಲ್ಲೂ ಇಂಕ್ರಿಮೆಂಟ್ ಆಗುತ್ತೆ. ಸ್ಯಾಲರಿ ಮತ್ತೊಂದೆಲ್ಲ ವಿಚಾರದಲ್ಲೂ ಅಭಿವೃದ್ಧಿ ನೋಡುವಂತಾಗ್ತೀರಾ. ಅದು ಮನಸ್ಸಿಗೆ ತೃಪ್ತಿಯನ್ನು ತಂದುಕೊಡುತ್ತೆ. ಹಾಗೆಯೇ ಈ ಮಾಸ ಮಾಡತಕ್ಕಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲೂ ಕೂಡ ಒಳ್ಳೆ ಲಾಭವನ್ನು, ಅಭಿವೃದ್ಧಿಯನ್ನು ನೋಡುವಂತಾಗ್ತೀರ. ನಿಮ್ಮ ತಾಳ್ಮೆಯ ನಿಲುವುಗಳೇ ನಿಮಗೆ ವೃದ್ಧಿಯನ್ನು ಹಾಗೂ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರಿಸ್ಕೊಳ್ಳೋದಕ್ಕೆ ತುಂಬ ಯಥೇಚ್ಛವಾಗಿ ಮುಂದೆ ಹೋಗತಕ್ಕಂಥದ್ದು. ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಿ, ಈ ಕೆಲಸ ಈಡೇರೋರಿಗೆ ಸಂತೋಷವಾಗತ್ತಪ್ಪ, ಏನೋ ಒಂದು ಸ್ವಲ್ಪ ಸಮಾಧಾನವಾಗತ್ತೆ ಅಂತ. ಖಂಡಿತ ಕೆಲಸ ಈಡೇರುತ್ತೆ, ಖಂಡಿತವಾಗಿಯೂ ಅಭಿವೃದ್ಧಿ ಉಂಟಾಗುತ್ತೆ ಜೀವನದಲ್ಲಿ. ಮನಸ್ಸಿಗಿರತಕ್ಕಂಥ ನಾನಾ ರೀತಿಯ ಸ್ವಲ್ಪ ಸಮಸ್ಯೆಗಳು, ಮನಸ್ಸಿಗಿರತಕ್ಕಂಥ ನಾನಾ ರೀತಿಯ ಗೊಂದಲಗಳು ದೂರವಾಗತಕ್ಕಂಥದ್ದು, ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಸಂಬಂಧಗಳಿರತಕ್ಕಂಥ ಸಣ್ಣ ಪುಟ್ಟ ಒಡಕುಗಳು ದೂರವಾಗುತ್ತೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ಅಧಿಕಾರಿಗಳು ನಿಮ್ಮ ಜೊತೆ ನಿಂತ್ಕೊಳ್ತಾರೆ, ಉತ್ತಮ ನುಡಿಗಳನ್ನು ಆಡ್ತಾರೆ, ಪ್ರೋತ್ಸಾಹದ ನುಡಿಗಳನ್ನು ಹೇಳ್ತಾರೆ. ಅದು ಯಥೇಚ್ಛವಾಗಿ ಲಾಭವನ್ನು ತಂದು ಕೊಡತಕ್ಕಂಥದ್ದಾಗತ್ತೆ. ಕೆಲಸದಲ್ಲೂ ಕೂಡ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ. ಆರೋಗ್ಯದಲ್ಲಿರತಕ್ಕಂಥ ಸಮಸ್ಯೆಗಳು ಕ್ಷೀಣವಾಗುತ್ತೆ. ದುಡಿಯತಕ್ಕಂಥ ಚೈತನ್ಯ ವೃದ್ಧಿ ಆಗತಕ್ಕಂಥದ್ದು ಈ ಮಾಸ ಮಕರ ರಾಶಿಯವರಿಗೆ. ಇನ್ನು ಯಾರು ಇನ್ನೂ ಮದುವೆ ಸೆಟ್ ಆಗಿಲ್ಲ ಅಂತ ತುಂಬ ವ್ಯಥೆ ಪಡ್ತಾ ಇದ್ದೀರೋ, ಕಲ್ಯಾಣದ ವಿಚಾರದಲ್ಲಿ ಮುಂದುವರಿರಿ. ಶುಭ ಸುದ್ದಿ ನಿಮಗಾಗಿ ಖಂಡಿತವಾಗಿ ಕಾಯ್ಕೊಂಡಿರುತ್ತೆ. ಅಭಿವೃದ್ಧಿ ನೋಡುವಂತರಾಗ್ತೀರ. ಮನಸ್ಸಿನ ಎಲ್ಲ ಅಭಿಲಾಷೆಗಳು, ಇಷ್ಟೈಶ್ವರ್ಯಗಳು ಈಡೇರುತ್ತೆ. ನಾನಾ ರೀತಿಯ ಗೊಂದಲ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗಿ ಅಭಿವೃದ್ಧಿಯನ್ನು ಈ ಮಾಸ ಕಾಣುವಂತರಾಗ್ತೀರ. ಈ ಮಾಸ ಶ್ರದ್ಧೆಯಿಂದಲೇ ಒಳ್ಳೆ ಲಾಭವನ್ನು, ಒಳ್ಳೆ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರ. ನಿಮ್ಮ ನಾನಾ ರೀತಿಯ ಮನಸ್ಸಿನಲ್ಲಿರತಕ್ಕಂಥ ಚಂಚಲ ಮನಸ್ಥಿತಿಗಳು, ಮನಸ್ಸಿಗಿರತಕ್ಕಂಥ ಎಲ್ಲ ಗೊಂದಲಗಳು ಕೂಡ ದೂರವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂಥದ್ದು ಈ ವಾರದಿಂದಲೇ, ಅಂದರೆ ಪ್ರಮುಖ 1ನೇ ವಾರದಿಂದ, ಜೂನ್ 1ನೇ ವಾರದಿಂದ ನೆಮ್ಮದಿ ಸಿಗುತ್ತೆ ನಿಮಗೆ. ಅಬ್ಸರ್ವ್ ಮಾಡಿ, ಹಿಂದೆ ಒಂದಷ್ಟು ಗೊಂದಲ ಇತ್ತು, ಏನೋ ಒಂಥರ ತಳಮಳ, ಅರಮನೆಯಲ್ಲಿದ್ದರೂ ಕೂಡ ಗುಡಿಸಲೇ ವಾಸಿ ಆಗಿತ್ತೇನೋ, ಸ್ವಲ್ಪ ಏನೇ ಮಾಡಿದ್ರು ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ. ಬರ್ತಾ ಬರ್ತಾ ಆರೋಗ್ಯದ ಸಮಸ್ಯೆ ತುಂಬ ಕಾಡ್ತಾ ಇದೆ, ಕೊರಗು ತುಂಬ ನಿಂತ್ಕೊಂಡ್ಬಿಟ್ಟಿದೆ, ಏನಾದರೂ ಕೂಡ ಕ್ಲಿಯರ್ ಆಗ್ತಾ ಇಲ್ಲ. ಈ ಥರ ಎಷ್ಟು ನೆಗೆಟಿವ್ ಥಾಟ್ಸ್ಗಳು ಇರುತ್ತಲ್ಲ ಮಕರ ರಾಶಿಯವ್ರಿಗೆ, ಆ ಎಲ್ಲ ನೆಗೆಟಿವ್ ಥಾಟ್ಸ್ಗಳು ಮುಂದಿನ, ಅಂದರೆ ಪ್ರಮುಖ ಜೂನ್ 1ನೇ ತಾರೀಕಿಂದಲೇ ಕ್ಲಿಯರ್ ಆಗ್ತಾ ಹೋಗುತ್ತೆ. 1ನೇ ವಾರದಿಂದಲೇ ಅಭಿವೃದ್ಧಿ ನೋಡುವಂತರಾಗ್ತೀರಾ. ಕೊನೆಯ ವಾರದೊಳಗೆ ಮನಸ್ಸಿನ ಇಷ್ಟೈಶ್ವರ್ಯ ಕೂಡ ಈಡೇರುತ್ತೆ. ಇನ್ನು ಈ ಮಾಸ ದಾಯಾದಿಗಳೊಂದಿಗೆ ಕಲಹಗಳು, ಸಣ್ಣ ಪುಟ್ಟ ಮನಸ್ತಾಪ, ಅಕ್ಕಪಕ್ಕ ಮನೆಯವರೊಂದಿಗೆ ಕಿರಿಕಿರಿ ಯಥೇಚ್ಛವಾಗಿ ಆಗುತ್ತೆ. ಮನೆಯಲ್ಲೇನೋ ನೆಮ್ಮದಿ ಇರುತ್ತೆ, ಅದರ ಇಂಟ್ರೆಸ್ಟ್ಗಳ ಜೊತೆ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳಾಗತ್ತೆ, ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಆಸ್ತಿ ವಿಚಾರದ ವ್ಯಾಜ್ಯಗಳು ನಿಮ್ಮನ್ನೇ ತೂಗತಿಯಾಗಿ ನಾನಾ ರೀತಿಯ ಕಾಡಿಸುತ್ತೆ. ಅಕ್ಕಪಕ್ಕದ ಮನೆಯವರು ಯಾರು ತುಂಬ ಚೆನ್ನಾಗಿದ್ರು ಅವರೇ ಮುಖ ಸಿಂಡಿಸ್ಕೊಂಡು ಮಾತಾಡಕೋತಕ್ಕಂಥದ್ದು ಅಥವಾ ಚುಚ್ಚು ಮಾತಾಡತಕ್ಕಂಥದ್ದು ಮಾತಾಡಿ ಮನಸ್ಸಿಗೆ ನಾನಾ ರೀತಿಯ ಘಾಸಿಯನ್ನು ಮಾಡ್ತಾರೆ. ಹಿತಶತ್ರುಗಳ ಕಾಟದಿಂದ ಏನೋ ವಿಧವಾದಂಥ ಹಿಂಸೆ ಹಾಗೂ ನೆಮ್ಮದಿ ಕಳ್ಕೊಡ್ತಕ್ಕಂಥ ವಾತಾವರಣವನ್ನು ಸೃಷ್ಟಿಯಾಗತಕ್ಕಂಥದ್ದಾಗತ್ತೆ. ಇನ್ನು ಈ ತಿಂಗಳು ನಿಮ್ಮವರು ಯಾರು, ನಿಮ್ಮವರಾಗಿ ನಡೆಸ್ತಾ ಇರತಕ್ಕಂಥವ್ರು ಯಾರು, ನಿಮ್ಮ ಕೆಲಸದ ವಿಶೇಷತೆಗಳೇನು, ಕೆಲಸದ ಫಲಗಳು ನನಗೆ ಲಭಿಸ್ತಾ ಇಲ್ಲ ಅಂದಾಗ ಜನ ನಿಮ್ಮನ್ನು ಯಾವ ರೀತಿ ನಡೆಸ್ಕೊಳ್ತಾರೆ, ನಿಮ್ಮನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ,
ನೀವು ಉಪಯೋಗ ಬರ್ತಾ ಇಲ್ಲ ಅಂತ ಹೇಳಿದಾಗ ನಿಮ್ಗೆ ಯಾವ ರೀತಿ ಕಡೆಗಣಿಸ್ತಾರೆ ಅಂಥೇಳಿ ಎಲ್ಲವನ್ನ ಈ ತಿಂಗಳು ಈಸಿಯಾಗಿ ಭಗವಂತ ನಿಮ್ಗೆ ತೋರಿಸ್ಕೊಡ್ತಾನೆ. ಇಟ್ಸ್ ಅ ಪಿಕ್ಚರ್, ಮಿರರ್ ಇದ್ದಂಗೆ. ಯಾರು ನಮ್ಮವರು, ಯಾರು ಬೇರೆಯವರು, ನಮ್ಮವರಾಗಿ ನಟಿಸ್ತಿರತಕ್ಕಂಥವ್ರು ಯಾರು. ಭಗವಂತ ಒಳ್ಳೆ ಅವಕಾಶವನ್ನು ಮಕರ ರಾಶಿಯವ್ರಿಗೆ ಈ ಮಾಸ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ, ತೋರಿಸ್ಕೊಡ್ತಾನೆ ನಿಮಗೆ. ಅದನ್ನು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮವರ ಬಳಿ ಯಥೇಚ್ಛವಾಗಿ ಸಹಾಯವನ್ನು ಮಾಡಿ ಸಹಾಯ ತೆಗೆದುಕೊಳ್ಳಿ. ಅದೇ ನಿಮ್ಮನ್ನು ಬಳಸ್ಕೊಳ್ತಾರೆ ಟಿಶ್ಯೂ ಪೇಪರ್ ಥರ, ಅದನ್ನು ದೂರಬೇಡಿ. ಅವರು ಚೆನ್ನಾಗಿರಲಿ, ನೀವು ಚೆನ್ನಾಗಿರೋರಂತೆ ಕಷ್ಟವನ್ನು ಮೈ ಮೇಲೆ ಇಳ್ಕೊಳ್ಬೇಡಿ. ಆಡತಕ್ಕಂಥ ಮಾತಿನ ಮೇಲೆ ಮಕರ ರಾಶಿಯವರು ಹಿಡಿತವಿರಲಿ. ಅಸಲು ಏನಾಗ್ಬಿಡುತ್ತೆ, ಭಗವಂತ ಎಲ್ಲವೂ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾನೆ ಅಂತ ಹೇಳಿದಾಗ ಆಡ್ತಕ್ಕಂಥ ಮಾತಿನ ಮೇಲೆ ನಿಗಾ ಇರೋದಿಲ್ಲ, ನಡವಳಿಕೆಗಳು ಕೂಡ ಸ್ವಲ್ಪ ಬದಲಾವಣೆ ಆಗುತ್ತೆ. ಅಂಥದಷ್ಟು ಹಿಂದೆ ಮುಂದೆ ಆಗತಕ್ಕಂಥ ವಾತಾವರಣವನ್ನು ನೀವು ಸೃಷ್ಟಿ ಮಾಡ್ಕೊಳ್ಬೇಡಿ. ಮಕರ ರಾಶಿ ತಾಳ್ಮೆಯಿಂದಿರಿ. ಏನೇ ವ್ಯವಹರಿಸಬೇಕಾದ್ರೂ ಕೂಡ ಎರಡೆರಡು ಬಾರಿ ಯೋಚನೆ ಮಾಡಿ ತದನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾರೊಂದಿಗಾದ್ರೂ ಮಾತನ್ನು ಕೊಡಬೇಕಾದ್ರೆ, ಯಾರೊಂದಿಗಾದ್ರೂ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಮಾತನ್ನು ಆಡತಕ್ಕಂಥದ್ದು ತುಂಬ ಸೂಕ್ಷ್ಮವಾಗಿರಬೇಕು. 10 ಮಾತನಾಡುವ ಕಡೆ 1 ಮಾತನಾಡಿ ತೂಕವಾದಂಥ ಮಾತು, ಖಂಡಿತ ಅದು ನಿಮಗೆ ಒಳ್ಳೆ ಪಾಸಿಟಿವ್ ಫಲವನ್ನು, ಅಭಿವೃದ್ಧಿನ ತಂದು ಕೊಡುತ್ತೆ. ಏನೋ ಹೇಳಬೇಕು, ಏನೋ ಮಾತಾಡ್ಬಿಡ್ಬೇಕು, ನಂದು ಒಂದಿರಲಿ, ಒಂದೇನೋ ಕಮ್ಯುನಿಕೇಷನ್ ಮಾಡ್ತೀನಿ, ಈ ಥರ ಮೈಂಡ್ಸೆಟಲ್ಲಿ ನಿಮ್ಮ ಮಾತುಕತೆ ನಡೆಸಿದ್ರೆ ಸಂಕಷ್ಟವನ್ನು, ವಿರೋಧವನ್ನು ಕಾಣುವಂತಾಗ್ತೀರಾ. ಹಾಗೂ ಸಮಾಜದಲ್ಲಿ ಸಣ್ಣ ಮಟ್ಟದಾಗಿ ನಿಮ್ಮ ಹೆಸರು ಬ್ಲ್ಯಾಕ್ ಮಾರ್ಕ್ ಬೀಳ್ತಾ ಹೋಗುತ್ತೆ. ಹಾಗೂ ಗೊತ್ತೋ ಗೊತ್ತಿಲ್ಲದೋ ಜನರ ನಿಷ್ಠೂರಗಳನ್ನು ಮಾಡ್ಕೊಳ್ತಾ ಹೋಗ್ತೀರಿ. ಈ ಮಾಸ ಎಷ್ಟೇ ಉಪಕಾರಗಳನ್ನು ಮಾಡಿದ್ರು, ಈ ಮಾಸ ಯಾರ ಜೊತೆ ಎಷ್ಟೇ ಅನ್ಯೂನ್ಯತೆಯಿಂದ ಇರಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಅವರು ಅಂದರೆ ಆಪೋಸಿಟ್ ಡೈರೆಕ್ಷನ್ ಇರ್ತಾರೆ ನಡ್ಕೊಳತಕ್ಕಂಥ ಒಂದಷ್ಟು ಬಿಹೇವಿಯರ್ ನಿಮ್ಗೆ ಏನು ಅನ್ನಿಸ್ಬಿಡುತ್ತೆ ಅಂದರೆ, ಯಾರ ಸವಾಸನೂ ಬೇಡಪ್ಪ, ನಾನಾಯಿತು, ನನ್ನ ಕೆಲಸವಾಯಿತು, ನನ್ನ ಮನೆ ಆಯಿತು, ಇದು ಬಿಟ್ಟರೆ ಸಾಕು ಅಂತ ಮನಸ್ಸು ಬಿಡುತ್ತೆ. ಇನ್ನು ವ್ಯಾಜ್ಯದ ಎಷ್ಟೇ ದೂರ ಆಗೋಣ ಅಂತ ಹೇಳಿದ್ರು ವ್ಯಾಜ್ಯ ನಿಮ್ಮನ್ನು ಬಿಡೋದಿಲ್ಲ. ತಪ್ಪೇ ಮಾಡಿಲ್ಲ, ವಿಚಾರಕ್ಕೆ ನೀವು ಕೈ ಹಾಕಿಲ್ಲ ಅಂದರೂ ಕೂಡ ನೀವೇ ತಪ್ಪಿತಸ್ಥ ಸ್ಥಳದಲ್ಲಿ ನಿಂತ್ಕೊಳ್ತಕ್ಕಂಥ ಅವಕಾಶಗಳಾಗ್ಬಿಡುತ್ತೆ. ಭಗವಂತ ಅವಕಾಶ ಸೃಷ್ಟಿ ಮಾಡಿಕೊಟ್ಬಿಡ್ತಾನೆ. ನೀವು ಬೇಡ ಅಂದರೂ ಕೂಡ ಆಯ್ಕೆ ಮಾಡ್ಕೊಳ್ತೀರಿ, ಆ ಕರ್ಮವನ್ನು ಅನುಭವಿಸ್ತೀರಿ, ಅಂದರೆ ನೆಗೆಟಿವ್ ಫಲವನ್ನು ಅನುಭವಿಸ್ತೀರಿ. ಸ್ವಲ್ಪ ಜಾಗೃತವಾಗಿರಿ. ಧನ ನಷ್ಟವಾಗುತ್ತೆ. ಅಪರಿಚಿತರನ್ನು ಯಾವುದೇ ಕಾರಣಕ್ಕೂ ಬ್ಲೈಂಡಾಗಿ ನಂಬಕ್ಕೆ ಹೋಗಬೇಡಿ. ಆಗ್ಲಿಂದ ಒತ್ತಿ ಹೇಳ್ತಾ ಇದ್ದೀನಿ, ಈ ಮಾಸದಲ್ಲಿ ಮಕರ ರಾಶಿಯರು ಈ ವಿಚಾರದಲ್ಲಿ ಲಾಸಸ್ ಆಗೋದು ಅತಿಯಾದ ನಂಬಿಕೆ ಇರಲಿ, ಆದರೆ ಅತಿಯಾದ ನಂಬಿಕೆ ಬೇಡ. ವಿಶ್ವಾಸವಿರಲಿ, ಆತ್ಮವಿಶ್ವಾಸವಿರಲಿ, ಆದರೆ ಅತಿಯಾದ ವಿಶ್ವಾಸ ಬೇಡ. ಮಕ್ಕಳು ಈ ಮಾಸ ನಾನಾ ರೀತಿಯ ತಲೆಬಿಸಿಯನ್ನು ತಂದು ಕೊಡ್ತಾರೆ ನಿಮಗೆ. ಯಾರೋ ಹತ್ರ ಜಗಳ ಆಡಿದ್ರು ಅಂತ ನಿಮಗೆ ಮನಸ್ಸಿಗೆ ಬೇಜಾರು ಮಾಡತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಏನೋ ದೊಡ್ಡದಾಗಿ ಪೋಲ್ ಮಾಡ್ತಾ ಇದ್ದಾರೆ ಅಂತ ನೀವು ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಎಲ್ಲವೂ ಕಳ್ಕೊಳ್ತಾ ಇದ್ದೀನಿ ಮಗನ ಕಡೆಯಿಂದ ಅಥವಾ ಮಗಳ ಕಡೆಯಿಂದ ಅಂತೇಳಿ ಮನಸ್ತಾಪವನ್ನು ಮಾಡ್ಕೊಳ್ತಕ್ಕಂಥದ್ದು. ಮಕ್ಕಳ ವಿದ್ಯಾಭ್ಯಾಸ ಕ್ಷೇತ್ರದಲ್ಲೂ ಕೂಡ ಸ್ವಲ್ಪ ಅವ್ರು ಹಿಂದೆಳ್ಕೊಳ್ತಾ ಇದ್ದಾರೆ, ಮೈಗಳತನವನ್ನು ರೂಢಿಸ್ಕೊಳ್ತಾ ಇದ್ದಾರೆ. ಓದೋದ್ರಲ್ಲಿ ವಿಚಾರದಲ್ಲಿ ಆಗಿರ್ಬೋದು, ಬರೆಯೋದ ವಿಚಾರದಲ್ಲಿ ಕೂಡ ಹಿಂದೆ ನಿಂತ್ಕೊಳ್ತಾ ಇದ್ದಾರೆ. ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಇಲ್ಲ, ಮಕ್ಕಳುಗಳು ತೃಪ್ತಿಕರವಾದಂಥ ಜೀವನ ನಡೆಸ್ತಾ ಇಲ್ಲ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತೀರಿ. ಆ ವಿಚಾರವಾಗಿ ಕೊರಗ್ತೀರಿ ಆ ವಿಚಾರವಾಗಿ. ಯಾರ ತಮ್ಮ ಕಮ್ಯುನಿಕೇಷನ್ ಮಾಡೋಕ್ಕಾಗದೆ ದೂರದ ಪ್ರವಾಸವನ್ನು ಮಾಡಬೇಕಾದ್ರೆ ಮಕರ ರಾಶಿಯವರು ಜಾಗೃತ ಪ್ರವಾಸ ಮಾಡಿ. ನಿಮ್ಮ ಹೆಲ್ತ್ ಅಪ್ಸೆಟ್ ಆಗತಕ್ಕಂಥ ಜಾಸ್ತಿ ಇರುತ್ತೆ. ಪ್ರವಾಸದ ಮಧ್ಯ, ಟ್ರಿಪ್ ಮಧ್ಯ ಮನಸ್ಸಿಗೆ ನಾನಾ ರೀತಿಯ ಗೊಂದಲಗಳನ್ನು ಮಾಡ್ಕೊಂಡ್ಬಿಡ್ತೀರಾ. ಒಂದು ಬಾರಿ ಹೆಲ್ತ್ ಕೆಟ್ಟರೆ ಮತ್ತೆ ಸರಿಪಡಿಸ್ಕೊಳ್ತಕ್ಕಂಥದ್ದು ಕಷ್ಟವಾಗ್ಬಿಡುತ್ತೆ. ಭಗವಂತನ ಅನುಗ್ರಹದಿಂದ ಈ ಮಾಸ ನಿಮ್ಗೆ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಆದರೆ ಪ್ರವಾಸನ ನಿಮ್ಗೆ ಶಕ್ತಿ ಇಲ್ಲ ಅಂದರೂ ಕೂಡ, ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ಸಾಹಸ ಪಡಿ ಏನೋ ಹೋಗ್ಬಿಡ್ತೀನಿ ಅಂತ, ಏನೋ ಸಾಧಿಸ್ಬಿಡ್ತೀನಿ ಅಂತ ಹೋಗಿ ಇರೋದನ್ನು ಕೂಡ ಕಳ್ಕೊಳ್ಳತಕ್ಕಂಥ ಪರಿಸ್ಥಿತಿಗೆ ಬರಬೇಡಿ. ಮಕರ ರಾಶಿಯರು ಇದ್ರ ಬಗ್ಗೆ ಸ್ವಲ್ಪ ವರ್ಕೌಟ್ ಮಾಡಿ ಲಾಭದಾಯಕವಾಗುತ್ತೆ. ಈ ಮಾಸ ಮಕರ ರಾಶಿಯವರು ದತ್ತಾತ್ರೇಯರ ಆರಾಧನೆ ಮಾಡಿ. ಆ ಗುರುಗಳ ಆರಾಧನೆಯಿಂದ, ಗುರುಬಲದಿಂದ ಲಾಭ, ಕೀರ್ತಿ ದ್ವಿಗುಣವಾಗುತ್ತೆ. ಅಭಿವೃದ್ಧಿಯನ್ನು ಯಥೇಚ್ಛವಾಗಿ ಪಡೆದುಕೊಳ್ತೀವಿ. ಇನ್ನು ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿ ಕುಂಭರಾಶಿಯವರ ಭವಿಷ್ಯ, ಅಂದರೆ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ. ಭಗವಂತ ನಿಮ್ಮ ಮನಸ್ಸನ್ನು ಎಲ್ಲ ಇಷ್ಟಗಳನ್ನು ಈಡೇರಿಸ್ಕೊಡ್ಲಿ. ಹಾಗೂ ಈ ವಿಡಿಯೋನ ನಿಮ್ಮ ಆದಷ್ಟು ಸ್ನೇಹಿತರಿಗೆ ಶೇರ್ ಮಾಡಿ. ಮಕರ ರಾಶಿಯವರಲ್ಲಿರ್ತಕ್ಕಂಥವ್ರು ಯಾವದಷ್ಟು ವಿಚಾರಗಳನ್ನು ಸರಿಪಡಿಸ್ಕೊಂಡ್ರೆ ಈ ತಿಂಗಳು ಸುಂದರವಾಗಿರುತ್ತೆ ಅಂತ ಅವರು ತಿಳ್ಕೊಂಡು ಅವರ ಜೀವನವನ್ನು ಬದಲಾಯಿಸ್ಕೊಳ್ಳಿ. ಆ ಪುಣ್ಯದ ಫಲ ನೀವು ಕೂಡ ಲಭಿಸುತ್ತೆ. ಭಗವಂತ ಒಳ್ಳೇದು ಮಾಡಿಕೊಳ್ಳಿ. ಶುಭಮಸ್ತು.